ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಕನ್ನಡ ರಾಜ್ಯೋತ್ಸವ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವಾಗ ನಾವು ಸೋಮವಾರ ನಾವ್ಯಾಗ ಸ್ಕೂಲಿಗೆ ಕರ್ಕೊಂಡು ಹೊಂಟೀನಿ. ಇವತ್ತು ರಜೆ ಇಲ್ಲಕ್ಕಿಗೆ, ಹಂಗಾಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದಾರೆ. ಕರ್ಕೊಂಡು ಹೊಂಟಿದ್ದೀನಿ ಸ್ಕೂಲಿಗೆ. ಹಂಗೆ ನಮ್ಮ ಮನೆಯವ್ರಿಗೂ ಕೂಡ ರಜೆ ಇವತ್ತು. ಕಾಣಿಸ್ತಾ ಇಲ್ಲ, ಆಕಿನ ಬಿಟ್ಟು ಹೋಗ್ತಾರ ಅಂತಂದು ಪರಿ ಮಾಡಾಕತ್ತಾವ. ಹೌದಾ, ಅವ್ರಿಗೆ ರಜೆ, ಹಂಗಾಗಿ ಅವ್ರ ಜೊತೆಗೆ ನಾವು ಹೊಂಟೀವಿ. ಅವ್ರ ಕರ್ಕೊಂಡು ಹೊಂಟವ್ರು. ಇವತ್ತು ನಾವೆಲ್ಲರೂ ಅಲ್ಲಿ ಸ್ಕೂಲಿಗೆ ನಾವೇನ ಕರ್ಕೊಂಡು ಹೊಂಟೀವಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಹೋಗೋಣ ಇವಾಗ ನಮ್ಮ ನಾವೇನು ಸ್ಕೂಲಿಗೆ. ಫ್ರೆಂಡ್ಸ್, ನಾವೇನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಂದ್ವಿ. ಸ್ಕೂಲ್ ಮುಗೀತು. ಈಕಿ ನೋಡ್ರಿ ಬಂದ ತಕ್ಷಣ ಊಟ ಮಾಡಕತ್ತಾವ. ನನ್ನ ಬಟ್ಟೆ ಮೇಲೆ ಚೆಲ್ಲತ್ತೆ. ಹೋಗ್ಬೇಕಾದ್ರೆ ಊಟ ಮಾಡಲಿಲ್ಲ ಸರಿಯಾಗಿ. ಇವಾಗ ಬಂದು ಇನ್ನೂ ನಾನು ಮುಖ ತೊಳ್ಕೊಂಬರ್ರಾಗಿನ ಅಲ್ಲಿ ಹಾಕ್ಕೊಂಬಂದು ತಿನ್ನಾಗತ್ತ. ಫ್ರೆಂಡ್ಸ್, ಅಲ್ಲಂತರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನು ಹೊಸ ಆ್ಯಕ್ಟಿವಿಟೀಸ್ ಏನು ಮಾಡಿಸ್ಲಿಲ್ಲ. ಮಳ ಅದನ್ನೇ ಮಾಡಿಸಿದ್ರು, ಹಳೆ ಆ್ಯಕ್ಟಿವಿಟೀಸ. ಹಾಗಾಗಿ ವಿಡಿಯೋನೂ ಕೂಡ ಮಾಡಲಿಲ್ಲ. ನಾನಲ್ಲಿ ಬರಬೇಕಾದ್ರೆ ವೀಡಿಯೋ ಮಾಡ್ಬೇಕಂದ್ರೆ 2 ವೀಲರ್ ತೊಗೊಂಡೋಗಿದ್ವಿ. ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಿಂಗಾಗಿಂದ ಊಟ ಮಾಡಿಸ್ತೀನಿ. ನಾವ್ಯಾಗ ಊಟ ಮಾಡಿಸಿ ನಾನು ಒಂದು ಸ್ವಲ್ಪ ಊಟ ಮಾಡಿ ನೋಡೋಣ ಮುಂದೆ ಏನು ಕೆಲಸ ಮಾಡಬೇಕಾಗತ್ತ ಅಂತ ನೋಡ್ತೀನಿ. ಫ್ರೆಂಡ್ಸ್, ಹಾಲು ಕಾಯಕ್ಕೆ ಬಂದವು. ಚಾ ಇಡ್ತೀನಿ. ಈಗ ಟೈಮ್ ಆಲ್ರೆಡಿ 5 ಗಂಟೆ ಆಗೈತಿ. ಈಗ ಸಾಯಂಕಾಲ ಚಾ ಕಾಸ್ಕೊಂಡು ಚಾ ಕುಡಿಬೇಕು. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಅಡುಗೆ ಮನೆಗೆ ಬಂದ್ರೆ ಸಾಕು. ಅಡುಗೆ ಮನೆಗೆ ಹಾಲಿಗೆ ಹೋದ್ರೆ ಸಾಕು, ಹಾಲಿನಾಗ ಬಂದ್ಬಿಡ್ತಾಳೆ. ಸ್ವಲ್ಪ ಕೋಲ್ಡ್ ಆಗೈತೆ, ಅದಕ್ಕೆ ಹಂಗೆ ಮಾಡತ್ತಾಳೆ ಫ್ರೆಂಡ್ಸ್. ಈಕೆ ಇವಾಗ ಚಾ ಇಡ್ತೀನಿ. ಫ್ರೆಂಡ್ಸ್, ನಾನು ಚಾ ಇಡೋದಕ್ಕಿಂತ ಮುಂಚೆ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಏನಂದ್ರೆ ಇವಾಗ ನಾವು ಯಾವುದೇ ಕೆಲಸ ಮಾಡ್ತಾಯಿದ್ರು ಅದ್ರ ಮೇಲೆ ನಮಗೆ ಒಂದು ಗೌರವ ಇರಬೇಕು, ಹೆಮ್ಮೆ ಇರಬೇಕು. ಫ್ರೆಂಡ್ಸ್, ಯಾರು ಏನಾರ ಅನ್ಕೊಳ್ಳಿ, ನಾವು ಮಾಡೋ ಕೆಲಸದಲ್ಲಿ ನಮಗೆ ಅಭಿಮಾನ, ಗೌರವ ಇದ್ದರೆ ಸಾಕಷ್ಟೇ. ಯಾರೋ ಏನೋ ಅಂತಾರಂತ ಹೇಳಿಬಿಟ್ಟು ನಾವು ಮಾಡೋವಂಥ ಕೆಲಸನ ಅರ್ಥಕ್ಕೆ ಕೈ ಬಿಡಬಾರ್ದು. ಅನ್ನೋರು ಅನ್ಕೊತಿರ್ತಾರೆ, ಆಡ್ಕೊಳ್ಳೋರು ಆಡ್ಕೊಳ್ತಿರ್ತಾರೆ. ನೋಡಿ, ಮೊಬೈಲ್ ಎದುರಿಸೇ ಬೀಳ್ತಿತ್ತು. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ನಾವು ಮಾಡೋ ಕೆಲಸನ ನಾವು ಮುಂದುವರಿಸ್ಬೇಕು. ಏನಂದರೆ ಇವಾಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಮಾಡೋದು ಏನಕ್ಕೆ ಅಂತಂದರೆ ನಾವೇನು ಸ್ಕೂಲಿಗೋಸ್ಕರ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ಆಕೆ ಟ್ರೀಟ್ಮೆಂಟಿಗೂ, ಆಮೇಲೆ ಆಕೆಗೆ ಸ್ಕೂಲಿಗೆ ಅಂತ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ನಾನು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಗಳಿಸ್ಬೇಕು, ಆಮೇಲೆ ಜಾಸ್ತಿ ಫೇಮಸ್ ಆಗಬೇಕು, ಈ ಥರ ಎಲ್ಲ ಆಸೆ ಇಟ್ಕೊಂಡು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಲ್ಲ. ನಮ್ಮ ನವ್ಯಾಗ ಆಕೆ ಟ್ರೀಟ್ಮೆಂಟಿಗೆ, ಆಕೆ ಸ್ಕೂಲಿಗೆ ಆದರೂ ಸಾಕು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ.
ನಮ್ಮ ನವ್ಯನೂ ಚೆನ್ನಾಗಿದ್ದಿದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ನೇ ಇಲ್ಲ ಗೊತ್ತಿಲ್ಲ. ಇಬ್ಬರು ಮಕ್ಕಳು ಚೆನ್ನಾಗಿರ್ತಿದ್ರು. ನಮ್ಮ ಮನೆಯವರು ಒಬ್ಬರು ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಮಕ್ಕಳನ್ನ ನಮ್ಮ ಅಮ್ಮ ನೋಡ್ಕೊತಿದ್ಲು. ಬಟ್ ನಮ್ಮ ಅಮ್ಮಗೆ ನಮ್ಮ ನವ್ಯನ ನೋಡ್ಕೊಳಕ್ಕಾಗಲ್ಲ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆಕಿಗೆ ನಮ್ಮ ನವ್ಯನ. ಹಾಗಾಗಿ ಇವಾಗ ನೋಡ್ಕೊಳಕ್ಕಾಗೋದಿಲ್ಲ ಆಕಿಗೆ, ಊರಿಗೆ ಹೋಗ್ತಾಳೆ. ಅದೇ 2 ಮಕ್ಕಳು ಚೆನ್ನಾಗಿದ್ದಿದ್ರೆ ನಮ್ಮಮ್ಮ ಇರ್ತಿದ್ಲು ನಮ್ಮ ಜೊತೆಗೆ ನೋಡ್ಕೊಂಡೆ. ನಮ್ಮ ಅಮ್ಮನಾದರೂ ಇರ್ತಿದ್ರು, ಯಾರಾದರೂ ಇರ್ತಿದ್ರು. ಬಟ್ ನಮ್ಮ ಪರಿಸ್ಥಿತಿ ಹಂಗಿಲ್ಲಲ್ಲ ಫ್ರೆಂಡ್ಸ್. ನಮ್ಮ ನವ್ಯಾಗಂತರೂ ನಾನು ಬೇಕೇ ಬೇಕು. ನಾನು ಆಕಿನ ಬಿಟ್ಟು ಹೊರಗಡೆ ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ. ಹಾಗಾಗಿ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು, ಟ್ಯೂಷನ್ ಹೇಳ್ಕೊಡ್ಬೋದು, ಆಮೇಲೆ ಏನೇನಾದರೂ ಬಿಸ್ನೆಸ್ ಮಾಡ್ಬೋದು. ಬಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಬಿಸ್ನೆಸ್ ಮಾಡೋಕ್ಕೆ. ನಮ್ಮ ಮನೆಯವರು ಒಬ್ಬರು ದುಡಿಯೋರು, ನಮ್ಮ ಮನೆ ಸಾಗುತ್ತೆ. ನಮ್ಮ ಮನೆಯವ್ರು ದುಡಿಯೋದ್ರಿಂದ ನಮ್ಮ ಮನೆಯವರು ದುಡ್ದಿದ್ದು ನಮಗೆ ಸಂಸಾರಕ್ಕೆ ಸಾಲುತ್ತೆ. ನಮಗೇನು ಉಣ್ಣಕ್ಕೆ ತಿನ್ನೋಕ್ಕೆ ಏನು ಅರ್ಕಳಿ ಇಲ್ಲ. ಮನೆ ಬಾಡಿಗೆ ಸಂಸಾರ ನಡೀತೈತಿ ಒಬ್ಬರು ದುಡಿಯೋದ್ರಿಂದ. ಬಟ್ ಈ ಥರ ಎಕ್ಸ್ಟ್ರಾ ಖರ್ಚುಗಳು ಬಂದಾಗ ನಮಗೆ ಸಾಕಾಗೋದಿಲ್ಲ. ನಮ್ಮ ಮನೆಯವರೊಬ್ಬರು ದುಡಿಯೋದು. ನಮ್ಮ ನವ್ಯಾಗಂತೂ ಇವಾಗ ಸ್ಕೂಲಿಗೆ ಹಾಕಿದ್ದೀನಲ್ಲ, ತುಂಬಾ ಫೀಸ್ ಬೇಕಾಗುತ್ತೆ. ಹಾಗಾಗಿಬಿಟ್ಟು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ಇವಾಗ ನಮ್ಮ ಮನೆಯವ್ರದ್ದೊಬ್ರದ್ದು ನಮ್ಮ ಮನೆ ಖರ್ಚಿಗೆ ಆಗಿಬಿಟ್ರೆ ಇನ್ನು ನವ್ಯಾಗ ಎಲ್ಲಿಂದ ಸ್ಕೂಲಿಗೆ ಹಾಕೋಣ, ಎಲ್ಲಿಂದ ದುಡ್ಡು ತರೋಣ ಅಂತ ವಿಚಾರ ಮಾಡಿಬಿಟ್ಟು ನಾವು ಆಕಿಗೆ ಟ್ರೀಟ್ಮೆಂಟು ಸ್ವಲ್ಪ ಮಾಡಿಸಿದ್ವಿ 5 ವರ್ಷದಕ್ಕಿದ್ದಾಗ. ಆಮೇಲೆ ಟ್ರೀಟ್ಮೆಂಟು ಮಾಡಿಸ್ಲಿಲ್ಲ. ಸ್ಕೂಲಿಗೆ ಹಾಕೋ ವಿಚಾರನೂ ಯಾರೂ ಹೇಳಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಸ್ಕೂಲಿಗೆ ಹಾಕಬೇಕು ಅನ್ನೋದು. ಬಟ್ ಇವಾಗ ನನಗೆ ಬರ್ತಾ ಅನ್ನಿಸ್ತು, ನಾನು ಹಿಂಗೆ ಖಾಲಿ BA ಮಾಡಿದ್ದೀನಿ, BEd ಮಾಡಿದ್ದೀನಿ, ಖಾಲಿ ಕೂತ್ಕೊಂಡು ಇನ್ನೇನು ಮಾಡೋದು. ಟ್ಯೂಷನ್ನು ಹೇಳಿದೆ. ಬಟ್ ನಮ್ಮ ನವ್ಯ ಕಿರ್ಚೋದು ಚೀರೋದು ಜಾಸ್ತಿ ಮಾಡ್ತಾ ಇದ್ಲು ಅವಾಗ. ಇವಾಗ ಬೇರೆ ಮಕ್ಕಳು ಬಂದಿರ್ತಾರೆ, ದುಡ್ಡು ಕೊಟ್ಟು ಅವರು ಕಳಿಸಿರ್ತಾರೆ ಪೇರೆಂಟ್ಸ್. ಅವ್ರಿಗೆ ಚೆನ್ನಾಗಿ ನಾವು ಟ್ಯೂಷನ್ ಮಾಡಲಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದುಬಿಟ್ಟು ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ಅಂತ ಸುಮ್ಮನೆ ತಕರಾರು ಮಾಡ್ಕೊಂಡು ಜಗಳ ಮಾಡ್ಕೊಳೋದು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಟ್ಯೂಷನ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ನನ್ನಷ್ಟಕ್ಕೆ ನಾನೇ ತಿಳ್ಕೊಂಬಿಟ್ಟೆ. ಯಾಕಂದ್ರೆ ಈಕಿ ಚೀರೋದು ಕಿರ್ಚೋದು ಸುಮ್ಮನೆ ಅಳೋದು ಈ ಥರ ಎಲ್ಲ ಮಾಡಿದಾಗ ಬೇರೆ ಮಕ್ಕಳು ಬಂದಿರ್ತಾವೆ, ಅವ್ರಿಗೆ ನಾನು ಪಾಠ ಹೇಳ್ಬೇಕಂದ್ರೆ ಈಕೆ ಆ ಥರ ಮಾಡಿದರೆ ಅದು ಸರಿ ಕಾಣಲ್ಲಲ್ಲ ಅಂತ ಹೇಳ್ಬಿಟ್ಟು ಟ್ಯೂಷನ್ ಕೂಡ ಮಾಡಲಿಲ್ಲ. ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಷ್ಟಿಲ್ಲ. ಏನಂದರೆ ಇವಾಗ ನನಗೆ ಮನೆಯಲ್ಲೇ ಕೂತ್ಕೊಂಡು ಮಾಡೋ ಅಂಥ ಕೆಲಸ ಅಂದರೆ ಇದೊಂದು ಯೂಟ್ಯೂಬ್ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಹಂಗಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಇವಾಗ ಡಿಸೆಂಬರ್ಗೆ 1 ವರ್ಷ ಆಗುತ್ತೆ ಫ್ರೆಂಡ್ಸ್. ಡಿಸೆಂಬರ್ಗೆ 1 ವರ್ಷ ಆಗುತ್ತೆ. ಬಟ್ ಡಿಸೆಂಬರ್ ಒಳಗಡೆ ನನಗೆ ಒಂದು 2 ಸಲ ಪೇಮೆಂಟ್ ಆಗಿದೆ ಅಷ್ಟೇ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ತಿಂಗಳ ಪೇಮೆಂಟ್ ಬರುತ್ತಾ, ಲಕ್ಷಗಟ್ಟಲೆ ದುಡ್ಡು ಬರುತ್ತಾ ಅಂತ ಕೆಲವೊಬ್ಬರು ತಿಳ್ಕೊಂಡಿರ್ತಾರೆ. ಬಟ್ ಅದು ಸುಳ್ಳು. ಯೂಟ್ಯೂಬಲ್ಲಿ ಕಷ್ಟಪಡಬೇಕು. ಆಮೇಲೆ ಹೈ ಲೆವೆಲ್ ಇದ್ದವ್ರಿಗೆ ಸ್ವಲ್ಪ ಇದು ಜಾಸ್ತಿ ಬರುತ್ತೆ ವ್ಯೂಸ್. ಈಗ ಹೆಂಗಂದರೆ ಜೀವನ ತೀರ ಶ್ರೀಮಂತರು ಇರಬೇಕು, ಇಲ್ಲ ತೀರ ಬಡವ್ರು ಇರಬೇಕು. ಗುಡಿಸ್ಲಲ್ಲಿ ಜೀವನ ಮಾಡೋದನ್ನು ಯೂಟ್ಯೂಬಲ್ಲಿ ಹಾಕಿದರೆ ತುಂಬ ಜನ ನೋಡ್ತಾರೆ, ಅಯ್ಯೋ ಪಾಪ ಅಂತ ನೋಡ್ತಾರೆ. ಅದೇ ಶ್ರೀಮಂತರು ಫುಲ್ ರಿಚ್ ಆಗಿರೋರು ವಿಡಿಯೋಸ್ ಮಾಡಿ ಹಾಕಿದರೆ ಎಷ್ಟು ಚೆನ್ನಾಗಿದ್ದಾರಲ್ಲ, ಎಷ್ಟು ಚೆನ್ನಾಗಿ ವ್ಲಾಗ್ಸ್ ಮಾಡ್ತಾರೆ, ಮನೆ ಎಷ್ಟು ಚೆನ್ನಾಗೈತಿ, ಎಷ್ಟು ನೀಟಾಗಿ ಇಟ್ಟಾರ, ಎಲ್ಲ ವಸ್ತುಗಳದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅಂಥವ್ರದ್ದು ವಿಡಿಯೋ ನೋಡ್ತಾರೆ. ನಮ್ಮಂಥವ್ರು ನಾವು ಮೀಡಿಯಮ್ ವರ್ಗದವ್ರಿಗೆ ಅಷ್ಟು ಸಪೋರ್ಟು ಸಿಗಲ್ಲ. ಯಾಕಂದ್ರೆ ನಮ್ಮದು ಬರೀ ಅದೇ ತಿನ್ನೋದು ಹೋಗೋದು ಬರೋದು ಇಷ್ಟೇ, ಮನೆಯಲ್ಲೇ ಮಾಡ್ತೀವಿ. ನಾವು ಔಟಿಂಗ್ ಹೋಗ್ಬಿಟ್ಟು ವಿಡಿಯೋಸ್ ಮಾಡೋಕ್ಕಾಗಲ್ಲ ನಮ್ಗೆ. ಅದು ಔಟಿಂಗ್ ಹೋಗ್ಬೇಕಂದ್ರೂ ಕಾಸು ಬೇಕು. ಔಟಿಂಗ್ ಹೋದ್ಮೇಲೆ ಅಲ್ಲಿ ಖರ್ಚು ಮಾಡಬೇಕು ನಾವು. ಆಮೇಲೆ ಈಕಿ ನಮ್ಮ ನವ್ಯನ ಕರ್ಕೊಂಡು ಪದೇ ಹೊರಗಡೆನೂ ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮದು ಇಷ್ಟೇ, ನಮ್ಮ ಪ್ರಪಂಚ ಎಷ್ಟೈತಿ ಅಷ್ಟು ನಾವು ತೋರಿಸ್ತೀವಿ ನಿಮ್ಮ ಮುಂದೆ. ನನ್ನ ವ್ಲಾಗ್ಸನ್ನು, ನನ್ನ ಲೈಫ್ ಸ್ಟೈಲ್ ಹೆಂಗೈತಿ ಅಂತ ನಾನು ತೋರಿಸ್ತೀನಿ. ಈ ಥರ ಮಾಡೋರಿಗೆ ಅಷ್ಟು ವ್ಯೂಸು ಬರೋದಿಲ್ಲ, ಅಷ್ಟು ದುಡ್ಡು ಬರೋಲ್ಲ ಫ್ರೆಂಡ್ಸ್. ಹಂಗಾಗಿ ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕೂ ಆಗೋಲ್ಲ. ಆಮೇಲೆ ಕೆಲ್ಸಕ್ಕೆ ಹೋದ್ರೂ ಇವಾಗ ಒಂದು ಸ್ಕೂಲಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೂ ನಮ್ಗೆ ಎಷ್ಟು ಕೊಡ್ತಾರೆ, ಒಂದು 7 ರಿಂದ 8 ಸಾವಿರ 10 ಸಾವಿರ ಕೊಡ್ತಾರೆ ಅಷ್ಟೇ. ಆ 7 ರಿಂದ 8 ಸಾವಿರಕ್ಕೆ ನಾವು ಬೆಳಿಗ್ಗೆ ಹೋದವರು ಸಾಯಂಕಾಲ ಬರಬೇಕು. ಮನೆಯಲ್ಲಿ ಮಕ್ಕಳು ನೋಡ್ಕೊಳೋರು ಯಾರಾದರೂ ಇದ್ದರೆ ಮಾಡ್ಬೋದು. ಬಟ್ ನಮ್ಗೆ ಅದು ಇಲ್ಲ. ಹಾಗಾಗಿ ನಾನು ಇದೇ ಯೂಟ್ಯೂಬು ನನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಬಂದಷ್ಟು ಬರಲಿ, ಎಷ್ಟೋ ಇಷ್ಟಾದರೂ ಬರುತ್ತಲ್ಲ ಅನ್ನೋ ಒಂದು ಸಂತೃಪ್ತಿಯಿಂದ ನಾನು ಮಾಡ್ತಾಯಿದ್ದೀನಿ.
ಬಂದಷ್ಟು ಒಂದಿಷ್ಟು ಆಸರೆ ಆಗುತ್ತಲ್ಲ ಅಷ್ಟು ಸಾಕು. ನಮ್ಮ ನವ್ಯಂದು ಫೀಸ್ಗೆ ಅರ್ಧ ಆಗ್ತಾ ಇದೆ ಅಷ್ಟು. ತಿಂಗಳ ನಮ್ಮ ನವ್ಯಂದು 9,200 ರೂಪಾಯಿ ಫೀಸ್ ಐತಿ. ಬಟ್ ಅಷ್ಟು ನನಗೆ ಪೇಮೆಂಟ್ ಬರ್ತಾ ಇಲ್ಲ, ಇವಾಗ ಕಡಿಮೆ ಬರುತ್ತಾ. ಇವಾಗ ನೋಡ್ರಿ ನಂದು ಜೂನ್ ಜುಲೈ ಆಗಸ್ಟು ತಿಂಗಳು ಸೇರಿಬಿಟ್ಟು 9,000 ಬಂದೈತಿ. 3 ತಿಂಗಳು ಸೇರಿ 9,000 ಬಂದೈತಿ. ನಿಜ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ವ್ಯೂಸ್ ಇಲ್ಲ ಅಷ್ಟು. 1,000 2,000 1,000 2,000 ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ವ್ಯೂಸ್ ಇಲ್ಲ. ಹಂಗಾಗಿ 3 ತಿಂಗಳು ಸೇರಿ 9,000 ಬಂತಲ್ಲ, 1 ತಿಂಗಳಿಗೆ 3,000 ಆಯಿತು. ಇವಾಗ 1 ತಿಂಗಳಿಗೆ 3,000 ಬಂದೈತೆ ಅಂದ್ರೆ ಅದು ಎಷ್ಟೇ ಹೆಲ್ಪ್ ಆಗುತ್ತೆ ನಮಗೆ. ಇವಾಗ ನಮ್ಮ ಮನೆಯವ್ರು 4,000 ರೂಪಾಯಿ 4,200 ರೂಪಾಯಿ ಹಾಕಿದರೆ ನಾನು 3,000 ರೂಪಾಯಿ ಹಾಕಿದಂಗೆ ಆಗುತ್ತೆ ನಮ್ಮ ನವ್ಯನ ಸ್ಕೂಲಿಗೆ. ಹಿಂಗಂದು ಇದರಲ್ಲೇ ಸಂತೃಪ್ತಿ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಖಾಲಿ ಕೂತ್ಕೊಂಡು ಇನ್ನೇನು ಮಾಡ್ತಾ ಇದ್ದೆ ನಾನು ಮನೇಲಿ. ಆದ್ರೆ ನವ್ಯನ ನೋಡ್ಕೊಳ್ಳೋದು, ಕೆಲಸ ಮಾಡೋದು ಇಷ್ಟು ಮಾಡ್ತಿದ್ದೆ, ಅಡುಗೆ ಮಾಡ್ತಿದ್ದೆ. ಬಟ್ ಈಗ ಎಷ್ಟೋ ಒಂದಿಷ್ಟು ಆಸರೆ ಆಗುತ್ತಲ್ಲ ಅನ್ನೋ ಒಂದು ಧೈರ್ಯದಿಂದ ನಾನು ಯೂಟ್ಯೂಬನ್ನು ಮಾಡ್ತಿದ್ದೀನಿ. ಅದು ಮಾಡ್ತಾಯಿದ್ದೀನಿ ಅಂತ ನನಗೇನು ಕೀಳರಿಮೆ ಇಲ್ಲ. ಕೆಲವೊಬ್ರು ತಿಳ್ಕೊಂಡಿರ್ಬೋದು, ಅಯ್ಯೋ ದುಡ್ಡಿಗೋಸ್ಕರ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಬಟ್ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು, ನಮ್ಮ ಮನೆಯವರ ನಮ್ಗೆ ಗೊತ್ತು. ಯಾಕಂದರೆ ಇದ್ದವ್ರು ಮಾತಾಡ್ತಾರೆ, ಇಲ್ಲದೆ ಇರೋರಿಗೆ ಯಾವುದೇ ಕೆಲಸ ಆದ್ರೂ ಅದು ದೇವ್ರ ಕೆಲಸ ಅಂತಲೇ ನಾವು ತಿಳ್ಕೊಬೇಕು. ಇದ್ದವರು ಇಲ್ಲ 108 ಮಾತಾಡ್ತಿರ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡು ಅಯ್ಯೋ ನಾನು ಯೂಟ್ಯೂಬ್ ಮಾಡಿದರೆ ಯಾರು ಏನು ಅನ್ಕೊತಾರೋ ಏನೋ, ಯಾರು ಆಡ್ಕೊತಾರೋ ಏನೋ, ಅವ್ರು ಏನಂತಾರೋ ಇವ್ರು ಏನಂತಾರೋ ಅಂತ ಅಂದ್ಕೊಂಡ್ಬಿಟ್ಟು ನಾವು ನಮ್ಮ ಕೆಲಸನ ಅರ್ಧಕ್ಕೆ ನಿಂದ್ರಿಸಿದ್ರೆ, ನಾವು ನಾಳೆ ನಮಗೆ 1 ರೂಪಾಯಿ ಇಲ್ಲ, ನಮ್ಗೆ 1 ಹೊತ್ತು ಊಟ ಇಲ್ಲ ಅಂದರೆ ಯಾರು ಬಂದು ನಮ್ಗೆ ಊಟನೂ ಕೊಡಲ್ಲ, ನಮ್ಗೆ ದುಡ್ಡನ್ನು ಕೊಡೋಂಗಿಲ್ಲ. ಆವಾಗ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಿಂತ್ಕೊಂಡು ನೋಡಿ ನಗ್ತಾರೆ ಹೊರತು ನಮಗೆ ಬಂದು ಯಾರು ಸಹಾಯ ಮಾಡಲ್ಲ. ಹಂಗಾಗಿ ಯಾವುದೇ ಕೆಲಸ ಆದ್ರೂ ಕೂಡ ನಾವು ಅದನ್ನು ಗೌರವದಿಂದ ಮಾಡಲೇಬೇಕು ಫ್ರೆಂಡ್ಸ್. ಆದ್ದರಿಂದ ನಮ್ಮ ಜೀವನ ನಡೀತೈತೆ ಅಂದ್ರೆ ನಾವು ಅದನ್ನು ಸಾಗಿಸ್ಕೊಂಡು ಹೋಗಲೇಬೇಕು. ಅವ್ರು ಅದು ಅಂದರು ಇವ್ರು ಇದು ಅಂದರು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ ಅಷ್ಟೇ. ಇರೋ ಅಷ್ಟು ದಿನ ಕಷ್ಟಪಟ್ಟು ದುಡಿದ್ರೆ ಈ ಭೂಮಿ ಮೇಲೆ ನಮಗೆ ಯಾವುದೇ ಇದು ಇಲ್ಲ, ನಷ್ಟ ಇಲ್ಲ. ಕಷ್ಟಪಟ್ಟು ದುಡಿದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ, ಅದಕ್ಕೊಂದು ಪ್ರತಿಫಲ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವೇನಾದರೂ ನಾನು ಈ ಕೆಲಸ ಮಾಡಬೇಕು, ನಾನು ಏನಾದರೂ ಮುಂದುವರಿಬೇಕು, ನಾನು ಕೂಡ ಸ್ವತಂತ್ರವಾಗಬೇಕು, ನನಗೂ ಸಂಬಳ ತೊಗೋಬೇಕು ಅನ್ನೋ ಆಸೆ ಇದ್ದರೆ ನೀವೇನು ಇಷ್ಟಪಡ್ತೀರಿ, ನೀವು ಯಾವ ಕೆಲಸನ ಇಷ್ಟಪಡ್ತೀರಿ ಅದನ್ನು ಮಾಡಿ ನೀವು ಸ್ವಾವಲಂಬಿಯಾಗಿ ಜೀವನ ಮಾಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಚಹಾ ಕಾಸ್ಕೊಂಡು ಕುಡಿತೀನಿ ಫ್ರೆಂಡ್ಸ್. ತುಂಬಾ ಮಾತಾಡ್ಬಿಟ್ಟೆ, ಯಾಕಂದ್ರೆ ಇವು ಕೆಲವೊಂದಿಷ್ಟು ಮಾತುಗಳು ಬರ್ತಾವೆ, ಕೆಲವೊಬ್ಬರಿಂದ ಬರ್ತಾವೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆಲ್ಲ ಇರುತ್ತೆ, ಮಾತಾಡ್ತಿರ್ತಾರೆ. ಅವ್ರಿಗೆ ಎಲ್ಲ ಆಸ್ತಿ, ಮನೇಲಿ ಗಂಡಸರು ದುಡಿಯೋರು ಇರ್ತಾರೆ, ಎಲ್ಲ ಇರ್ತಾರೆ. ಹಂಗಾಗಿ ಅವ್ರಿಗೆ ಬಾಯಲ್ಲಿ ಈ ಥರ ಬರುತ್ತೆ, ಅಯ್ಯೋ ಅದನ್ನ ಯಾಕೆ ಮಾಡ್ಬೇಕಾ, ಅಯ್ಯೋ ಅದರಿಂದ ಏನು ಲಾಭ ಐತೆ, ಅದು ಆಮೇಲೆ ದುಡ್ಡು ಬರುತ್ತಾ, ತಿಂಗಳ ದುಡ್ಡು ಬರುತ್ತಾ ಅಂತ ತಿಳ್ಕೊತಾರೆ. ಬಟ್ ಅದು ನಮಗೆ ಗೊತ್ತು ಮಾಡೋರಿಗೆ. ಇಷ್ಟು ಹೇಳ್ಕೊಬೇಕಾಗಿತ್ತು ಫ್ರೆಂಡ್ಸ್ ನಿಮ್ಮ ಮುಂದೆ. ಹಂಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡೆ. ಇವಾಗ ಚಹಾ ಕಾಸ್ಕೊಂಡು ಕುಡಿತೀನಿ ಫ್ರೆಂಡ್ಸ್. ಚಹಾ ಕಿಡಾಕತ್ತೀನಿ. ಇವಾಗ ದೀಪಾವಳಿ ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಮಾಡ್ಬೇಕಂದ್ವಿ, ಬಟ್ ಇನ್ನೂ ಸ್ಯಾಲ್ರಿ ಆಗಿಲ್ಲ. ಹಂಗಾಗಿ ಸ್ಯಾಲ್ರಿನ ವೇಟ್ ಮಾಡ್ಕೊತ ಕುಂತೀವಿ. ಇವತ್ತಾದರೆ ಇವತ್ತು ಟೈಮ್ ಇಲ್ಲ ಬಿಡ್ರಿ, ಆಲ್ರೆಡಿ ಟೈಮ್ ಮುಗೀತು ಇವತ್ತು. ನಾಳೆ ಆದರೆ ನಾಳೆ ಹೋಗ್ತೀವಿ, ಇಲ್ಲಾಂದರೆ ಇದ್ದಿದ್ರಾಗ ಪೂಜೆ ಮಾಡಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀವಿ ಫ್ರೆಂಡ್ಸ್. ಇನ್ನೇನು ಮಾಡೋದು, ವರ್ಷ ಒಂದೇ ಥರ ಇರೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಚೆನ್ನಾಗಿ. ನೋಡೋಣ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ನಮಗೆ ಹೆಂಗೆ ಕೂಡಿಸ್ಕೊಡ್ತಾಳೆ ಹಂಗೆ ಮಾಡ್ತೀವಿ ಫ್ರೆಂಡ್ಸ್. ನಾವು ಏನು ಕಾಲ ಬಂದು ನಿಂತು ಬಿಡ್ತಿದ್ದೇವ ನೀನು? ಫ್ರೆಂಡ್ಸ್, ನಾನು ಹೋದ್ಸಲ ಡಿ-ಮಾರ್ಟಿಗೆ ಹೋದಾಗ ಒಂದು 3-4 ತಿಂಗಳಿಗೆ ಆಗೋಷ್ಟು ತೊಗೊಂಬಂದಿದ್ದೆ ಮನೆಗೆ ಸಾಮಾನು ಎಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಶಾಂತಿ ಅಂತೀವಿ ನಾವು, ಶಾಂತಿ ಮಾಡಕ್ಕೆ ಹೋಗ್ತೀವಿ ಅಂತಾರೆ ಹಬ್ಬಕ್ಕೆ ಹೋದ್ರೆ. ಒಂದು 3-4 ತಿಂಗಳಿಗೆ ಆಗೋಷ್ಟು ಶಾಂತಿ ತೊಗೊಂಬಂದಿದ್ದೆ. ಬಟ್
ಏನಾತಂದ್ರೆ ನಮ್ದು ಎತ್ತರಂಗೆ ಕೈ ಸುಟ್ಟಿತ್ತಲ್ಲ, ಅವಾಗ ಅವರೆಲ್ಲರೂ ಬಂದ್ರಲ್ಲ, ನಮ್ಮವ್ವ, ನಮ್ಮ ತಂಗಿ, ಅಥರ್ವ, ಅವ್ರ ಅಪ್ಪ, 4 ಜನ ನಮ್ಮ ಮನೆಗೆ ಬಂದರು. 15 ದಿವಸ ಇದ್ರಲ್ಲ, ಹಾಗಾಗಿ ಎಲ್ಲನೂ ಬೇಗ ಖಾಲಿ ಆಯಿತು. ಇಲ್ಲಾಂದ್ರೆ ಇನ್ನೂ 1 ತಿಂಗಳ ನಮ್ಗೆ ಬರ್ತಿತ್ತು. ಇನ್ನೂ 1 ತಿಂಗಳಲ್ಲ ಅಂದ್ರೆ ಒಂದು 15 ದಿವಸ ಬರ್ತಿತ್ತು ಇನ್ನೂ ಎಕ್ಸ್ಟ್ರಾ. ಬಟ್ ಎಲ್ಲ ಖಾಲಿ ಆಗತೈತಿ. ಹೋಗಬೇಕು ಡಿ ಮಾರ್ಟಿಗೆ. ಮತ್ತು ನೋಡಿ ಸಕ್ಕರೆ ಇವಾಗ ಇದೇ ಇಷ್ಟ ಇರೋದು 7 kg. ಹಾಂ ಓ 7 kg ಸಕ್ಕರೆನ ಏನಾದರೂ ಸ್ವೀಟ್ ಮಾಡಬೇಕು, ಆಮೇಲೆ ಉಂಡಿ ತಗೊಂಡ್ಬಂದಿದ್ದೆ. ಹಾಂ ಹಾಂ ಬರೀ ಇದಕ್ಕೆ ಹೋಯ್ತು ಚಾ ಕಾಸಕ್ಕ. ಏನೋ ಸ್ವೀಟ್ ಒಂದು 2-3 ಸ್ವೀಟ್ ಮಾಡಿದ್ದೆ, ಪಾಯಸ ಇಂಥವೆಲ್ಲ ಮಾಡಿದಾಗ ಖಾಲಿಯಾಗಿ ಹೋಯ್ತು ಫ್ರೆಂಡ್ಸ್. ಅಕ್ಕಿ ಬೇಳೆ ಖಾಲಿಯಾಗಿ 1 ವಾರ ಆಯಿತು. ಅವನ್ನೆಲ್ಲ ತೊಗೊಂಬರ್ಬೇಕು. ಇವಾಗ ಸದ್ಯದ ಮಟ್ಟಿಗೆ ಇಲ್ಲೇ ಒಂದು 5 kg ತೊಗೊಂಬಂದಾರೆ ನಮ್ಮ ಮನೆಯವ್ರು. ಅಕ್ಕಿನ 1 kg ಬೇಳೆ. ಏನು ಯಾರು ಹತ್ತಿರದಲ್ಲೇ ನಿಂತ್ಕೊಂಡು ಹಾಂ ಹಾಯ್ ಮಾಡ. ಹಾಯ್ ಹಾಯ್ ಫ್ರೆಂಡ್ಸ್ ಅನ್ನ. ಇವಾಗ ಇದೆ ಇಷ್ಟ ಸಕ್ರೆ. ಇದು ಇನ್ನು ಒಂದು ವಾರದ ಮೇಲೆ ಬರುತ್ತೆ ಫ್ರೆಂಡ್ಸ್. ಒಂದು ವಾರದ ಮೇಲೆ ಒಂದು 15 ದಿವಸನಾದರೂ ಬರುತ್ತೆ. ಪದೇ ಪದೇ ಚಹಾ ಕುಡಿಯೋಂಗಿಲ್ಲ, ಏನಿಲ್ಲ. ಬೆಳಿಗ್ಗೆ 1 ಟೈಮ್ ಕಾಸಿನಂದ್ರೆ ಅದನ್ನ ನಾವು 2 ಟೈಮ್ ಕುಡಿತೀವಿ. ಬೆಳಿಗ್ಗೆ ನಾವು ಒಂದು ಅರ್ಧ ಕಪ್ ಕುಡಿತೀನಿ ಚಾನ. ಆಮೇಲೆ ನಾಷ್ಟ ಆದಮೇಲೆ ಒಂದು ಅರ್ಧ ಕಪ್ ಕುಡಿತೀನಿ. ನಮ್ಮ ಮನೆಯವರು ಮಕ್ಕಳೇ ನಾಷ್ಟ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಕುಡ್ದು ಹೋಗ್ತಾರೆ. ಸಾಯಂಕಾಲ ಬಂದಮೇಲೆ 1 ಕಪ್ ಕುಡಿತಾರೆ. ಅಷ್ಟೇ ನಾವು ಚಹಾ ಕುಡಿಯೋದು. ನಮ್ಮವ್ವ ಆಮೇಲೆ ಎಲ್ಲರೂ ಬಂದಾಗ ಒಂದು ಸ್ವಲ್ಪ ಖರ್ಚು ಆಯಿತು ಬೇಗ. ಏನು ಮಾಡೋಕ್ಕಾಗಲ್ಲ. ಮತ್ತು ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಇವಾಗ ಹೋಗ್ಬೇಕು ಫ್ರೆಂಡ್ಸ್ ಡಿ ಮಾರ್ಟಿಗೆ. ಪೇಮೆಂಟ್ ಆಗಿಬಿಟ್ಲೆ ನಮ್ಮ ಮನೆಯವ್ರದ್ದು. ವೇಟ್ ಮಾಡ್ತಾ ಇದ್ದೀವಿ. ಹಬ್ಬದ ಶಾಪಿಂಗೂ ಇನ್ನೂ ಇಲ್ಲ. ಹಬ್ಬದ ಶಾಪಿಂಗ್ ಆಗುತ್ತಾ, ಮನೆ ಶಾಪಿಂಗು ಆಗುತ್ತಾ ಅಂತಂದು ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ಇನ್ನೂ ಹಾಕಿಲ್ಲ, ನಾಳೆ ನೋಡ್ಬೇಕು. ನಾಳೆ ಹಾಕ್ತಾರಂದಾರ. ನಾಳೆ ಒಂದಿನ ವೇಟ್ ಮಾಡ್ತೀನಿ. ಆಗಲಿಲ್ಲ ಅಂದರೆ ನೋಡೋಣ ಏನೇನಾಗುತ್ತೋ ಅಂತ. ಹ್ಞೂನಮ್ಮ. ಹಾಯ್ ಮಾಡ. ನಾವೇ ಹಾಯ್ ಮಾಡ್ತಾಳೆ ಇವಾಗ. ಹಾಯ್ ದೂರ ನಿಂದಿರ್ಬೇಕು. ಹಾಯ್ ಫ್ರೆಂಡ್ಸ್. ಯಾರ ಜೊತೆ ಮಾತಾಡ್ಕತ್ತೀವ ನೀನು? ಯಾರ ಜೊತೆ ಮಾತಾಡ್ತಿದ್ದಿ? ಯಾರ ಜೊತೆ? ಯಾರದಾರ ಅಲ್ಲಿ? ನಾವೇ ಅಲ್ಲಿ ಯಾರದಾರ ಅಲ್ಲಿ? ಅಲ್ಲಿ 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 ಯಾರು? ಮಮ್ಮಿ ಅದಾಳನ? ಮಮ್ಮಿ ಅದಾಳನ ಅಲ್ಲಿ? ಅಮ್ಮ ಐತೆ? ಅಮ್ಮ ಫ್ರೆಂಡ್ಸ್, ಇವತ್ತು ನಮ್ಮವೇ ಸ್ಕೂಲಿಗೆ ಕಂಪೌಂಡ್ ಒಳಗೆ ಹೋಗೋ ಮಟ್ಟನ ಸುಮ್ಮನಾದಾಳ. ಗೇಟ್ ಹತ್ರ ಹೋಗೋವರೆಗೂ ಆ ಮೆಟ್ಲನ್ನ, ಸ್ಕೂಲ್ ಮೆಟ್ಲು ಇದಾವಲ್ಲ, ಅಲ್ಲಿ ಸ್ಕೂಲ್ ಮೆಟ್ಲು ಹತ್ತೋವರೆಗೂ ಸುಮ್ಮನಾದಾಳ. ಹತ್ತಿದ ತಕ್ಷಣ ಅವ್ರು ಸ್ಕೂಲ್ ಕಂಡ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ಯಾಳ ಇವತ್ತು. ಯಾಕಂದ್ರೆ ಸ್ಕೂಲಿಗೆ ಕರ್ಕೊಂಬಂದ್ರಲ್ಲ ಅನ್ನೋದೊಂದು ಆಕಿ ಭಯ. ಮನೆಯಲ್ಲೇ ಇರ್ತಿದ್ಲಿ. ಇವಾಗ 2 ದಿವಸ ಸಂಡೇ ಸ್ಯಾಟರ್ಡೇ ರಜೆ ಇರುತ್ತಲ್ಲ, ಮನೇಲಿ ಆರಾಮ್ ಇರ್ತಾಳೆ. ಅಲ್ಲಿ ಹೋದ್ಮೇಲೆ ಎಕ್ಸಸೈಸು ಆ್ಯಕ್ಟಿವಿಟೀಸು ಮಾಡಿಸ್ತಾರಲ್ಲ, ಹಂಗಾಗಿ ಆಕಿಗೆ ಭಯ ಅಲ್ಲಿ. ಅದ್ರಾಗ ಬೇರೆ ಇವಾಗ ನಾನು ಆಕಿ ಮುಂದಿರೋದಿಲ್ಲ, ಈಗ ಹೊರಗಡೆ ಕುತ್ಕೊಂಡಿರ್ತೀನಿ. ನಾನು ಆಕಿ ಒಬ್ಬಳೇ ಮಾಡ್ತಿರ್ತಾಳ, ಅದಕ್ಕೆ ಭಯ. ನಾನು ಬಿಟ್ಟು ಎಲ್ಲಿ ಹೋಗ್ಬಿಡ್ತಾರೋ ಏನೋ ಅನ್ನೋ ಭಯ ಆಕಿಗೆ. ಹಾಲು ಕುದೀತು ಫ್ರೆಂಡ್ಸ್. ಇವಾಗ ಇದು ಹಾಲು ಅಂತ ಚಹಾ ಕುದೀತು. ಚಹಾಕ್ಕೆ ಹಾಲು ಹಾಕ್ತೀನಿ. ಫಸ್ಟು ಡಿಕಾಕ್ಷನ್ ಕುದಿಸ್ಕೋಬೇಕು, ಆಮೇಲೆ ಹಾಲು ಹಾಕಿದ್ರೆ ಚಹಾ ಚೆನ್ನಾಗಿ ಬರುತ್ತೆ. ಫಸ್ಟ್ ನೀರಲ್ಲಿ ನಾವು ಚಹಾ ಪುಡಿನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಅದು ಚಹಾ ಪುಡಿದು ಎಲ್ಲ ಬಿಟ್ಕೊತೈತಿ ರುಚಿ. ಆಮೇಲೆ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಚಹಾ. ಇವಾಗ ಅದನ್ನ ಕುಡಿತೀನಿ. ಹಾಗೆ ಇವತ್ತಿನ ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಏನೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. Bye friends.